ಬಾಂಬ್ ಸ್ಫೋಟ ಸ್ಥಳಕ್ಕೆ ಎನ್ಐಎ ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್, ವೈಟ್ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗಿನ ಡಿಸಿಪಿ, ಬಾಂಬ್ ಸ್ಕ್ವಾಡ್, ಶ್ವಾನದಳ, ಎಫ್ಎಸ್ಎಲ್ ಹೀಗೆ ಬೇರೆ ಬೇರೆ ತಂಡಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ನಡೆಸ್ತಾ ಇದೆ. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಕೂಡ ಈಗ ಭೇಟಿ ಕೊಟ್ಟಿದೆ. ಹಾಗಾಗಿ ಇದು ಆಮೇಲೆ ಬಹಳ ಸಂದರ್ಭದಲ್ಲಿ ಈ ಬ್ಲಾಸ್ಟ್ ಅಥವಾ ಈ ಸ್ಫೋಟಕದ ಮಾದರಿ ಹೇಗಿತ್ತು ಅನ್ನುವಂಥದ್ದನ್ನ ನೋಡ್ಬಿಟ್ರೆ ಈ ಎನ್ಐಎ ತಂಡ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಸ್ಗಳಿಗೆ ಗೊತ್ತಾಗ್ಬಿಡುತ್ತೆ ಒಂದ್ ಹಂತಲ್ಲಿ ಇದು ಯಾವ ಸಂಘಟನೆ ಮಾಡಿರ್ಬೋದು. ಯಾಕಂತಾದ್ರೆ ನಮ್ಮ ಜೊತೆ ಕೆಲವು ಮಾತನಾಡುವಂಥ ಎಕ್ಸ್ಪರ್ಟ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ರು. ಈ ಬಾಂಬ್ ತಯಾರು ಮಾಡುವಂಥ ಮೂಲ ಕೆಲವು ಇರುವಂಥದ್ದು ಅಥವಾ ಅವರಿಂದ ಟ್ರೈನ್ ಅಪ್ ಆಗಿರುವಂಥದ್ದು ಆ ಸಂಘಟನೆಗಳು. ಈ ಬಾಂಬ್ ಯಾವ ಮಾದರಿಯದ್ದು ಅಂತ ಪತ್ತೆ ಹಚ್ಬಿಟ್ರೆ ಇದನ್ನ ತಯಾರು ಮಾಡಿರೋರು ಯಾರು, ಅಥವಾ ಇದೇನೋ ಸಂಘಟನೆಗೆ ಸಂಬಂಧಪಟ್ಟಂತವ್ರ, ಲೋಕಲ್ ಆಗಿ ತಯಾರಾಗಿರುವಂಥದ್ದು, ಅಥವಾ ಬಹಳ ಎಕ್ಸ್ಪರ್ಟ್ಸ್ ಇದನ್ನ ತಯಾರು ಮಾಡಿದಾರ, ಬರೀ ಹೆದರಿಸುವಂಥದ್ದು ಮಾತ್ರ ಆಗಿತ್ತಾ, ಅಥವಾ ಏನಾದರೂ ದೊಡ್ಡ ಜೀವ ಹಾನಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಇಂಟೆನ್ಷನ್ ಇತ್ತ, ಇದೆಲ್ಲ ಪತ್ತೆ ಹಚ್ಚೋಕೆ ಸಾಧ್ಯ ಆಗುತ್ತೆ. ಸೊ ಆ ಪ್ರಯತ್ನಗಳಿಗೆ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಎನ್ಐಎ ತಂಡ ಕೂಡ ಭೇಟಿ ಕೊಟ್ಟಿದೆ, ಎಫ್ಎಸ್ಎಲ್ ತಂಡ ಸ್ಥಳದಲ್ಲೇ ಇದೆ, ಬಾಂಬ್ ಸ್ಕ್ವಾಡ್ ಇದೆ. ಈಗ ಬೆಂಗಳೂರಿಗರು ಯಾವ ರೀತಿಯಾಗಿ ಅಲರ್ಟ್ ಆಗಬೇಕು? ಸಹಜವಾಗಿ ಈ ಥರದ ಒಂದು ಬ್ಲಾಸ್ಟ್ ಆಗಿದೆ ಅಂತ ಅಂದರೆ ಗೊತ್ತಿಲ್ಲ, ಈ ಥರದ ಪ್ರಯತ್ನ ಪಟ್ಟಿರುವಂಥ ದುರುಳರು ಇನ್ನೇನೇನೋ ಅನಾಹುತ ಮಾಡೋದಕ್ಕೆ ಹೊಂಚಾಕಿದಾರೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಈ ಜನನಿಬಿಡ ಪ್ರದೇಶ, ಬಹಳ ಜನ ಸೇರುವಂಥ ಜಾಗ ಅಂಥದ್ದೆಲ್ಲ ಸದ್ಯದ ಮಟ್ಟಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತೀರಾ ಒಳ್ಳೆಯದು ಅಂತ ಕಾಣಿಸುತ್ತೆ.